ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಮೋದಿಯ ಕೈವಾಡ. ಭಾರತ ಬಯಸಿದವರೇ ಈಗ ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿರೋದು. ಈ ಚುನಾವಣಾ ಫಲಿತಾಂಶ ಕೇಳಿ ಮೂರ್ಛೆ ಹೋಗಿರೋ ಪಾಕಿಸ್ತಾನ ಇನ್ನು ಎದ್ದೇ ಇಲ್ಲ. ಪೂರ್ತಿ ಪಾಕಿಸ್ತಾನದಲ್ಲಿ ಅಕ್ಷರಶಃ ಸ್ಮಶಾನ ಮೌನ. ನಮ್ಮ ಶತ್ರು ದೇಶ ಪಾಕಿಸ್ತಾನಕ್ಕೆ 1 ಡಜನ್ಗೂ ಹೆಚ್ಚು ಆಘಾತಗಳು. ನಾನ್ ಹೇಳಿದ್ರೆ ನೀವು ನಂಬಲ್ಲ. ಬಾಂಗ್ಲಾದೇಶದ ಎಲೆಕ್ಷನ್ ರಿಸಲ್ಟ್ಗೂ ಮೋದಿಗೂ ಭಾರತಕ್ಕೂ ಹೇಗೆ ಲಿಂಕು? ನಾವು ಹೇಗೆ ಅಲ್ಲಿ ಪ್ರಭಾವ ಬೀರೋದಕ್ಕೆ ಸಾಧ್ಯ? ಮೋದಿ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿ ಆಗ್ಬಿಟ್ಟಿದಾರಪ್ಪ ಅಂದ್ರೆ ಪಾಕಿಸ್ತಾನದಲ್ಲೂ ಮೋದಿ ಅಂತಹ ಪ್ರಧಾನಿಗಳು ಬೇಕು ಅನ್ನುವ ಡಿಮ್ಯಾಂಡ್ ಗಳು ಎದ್ದೇಳ್ತಾ ಇದಾವೆ. ಅಷ್ಟರ ಮಟ್ಟಿಗೆ ಈಗ ಮೋಡಿ ಮಾಡ್ತಾ ಇದೆ ಭಾರತ ಅಕ್ಕಪಕ್ಕದ ದೇಶಗಳ ಮೇಲೆ. ನೀವು ಪದೇ ಪದೇ ಕೇಳ್ತಾ ಇದ್ರಿ, ಕ್ಯಾಕ್ರಿಸಿ ತುಕುಕ್ ಅಂತ ಹೋಗಿದ್ರೆ ಇಡೀ ಬಾಂಗ್ಲಾದೇಶನೇ ಮುಚ್ಚೋಗುತ್ತೆ. ಆದ್ರೂ ಯಾಕೆ ಬಾಂಗ್ಲಾದ ಮೇಲೆ ಆಕ್ಷನ್ ಮಾಡ್ತಾ ಇಲ್ಲ ಭಾರತ? ಇಷ್ಟೆಲ್ಲ ಹಾರಾಟ ಚೀರಾಟ ಮಾಡಿದ್ರು ಅತಿ ದೊಡ್ಡ ಬಲಾಢ್ಯ ದೇಶ ಆಗಿರೋ ಭಾರತ ಬಾಂಗ್ಲಾದ ಮೇಲೆ ಯಾಕೆ ಕಠಿಣ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ? ಈ ಪ್ರಶ್ನೆಗಳು ಪದೇ ಪದೇ ಕೇಳ್ತಾ ಇದ್ರಿ. ಅದಕ್ಕೆ ಕಾರಣ ಈಗ ಗೊತ್ತಾಗುತ್ತೆ ನಿಮಗೆ. ಸಂಪೂರ್ಣ ಬಾಂಗ್ಲಾದೇಶದ ಚುನಾವಣಾ ಫಲಿತಾಂಶವನ್ನ ಡಿಕೋಡ್ ಮಾಡಿ ಹೇಳ್ತೀನಿ. ಅಟ್ ದ ಎಂಡ್ ನಿಮಗೆ ಗೊತ್ತಾಗುತ್ತೆ ಭಾರತದ ಸಂಯಮ ಯಾವ ರೀತಿ ನಮ್ಮ ಕೈ ಹಿಡಿದಿದೆ. ಭಾರತದ ಮಗ್ಗುಲ ಮುಳ್ಳಾಗಿದ್ದ ಬಾಂಗ್ಲಾದೇಶ ಮತ್ತೆ ಭಾರತದ ತೆಕ್ಕೆಗೆ ಜಾರಿದೆ. ಯಾಕಂದ್ರೆ ಮೊಹಮ್ಮದ್ ಯುನಿಸ್ ಅಧಿಕಾರಕ್ಕೆ ಬಂದ ನಂತರ ಚೀನಾ ಮತ್ತು ಪಾಕಿಸ್ತಾನದ ತೆಕ್ಕೆಗೆ ಜಾರಿತ್ತು ಬಾಂಗ್ಲಾದೇಶದಲ್ಲಿ ಹಲವಾರು ಪಾರ್ಟಿಗಳು ಎಲೆಕ್ಷನ್ ಎದುರಿಸಿದ್ವು. ಶೇಖ್ ಹಸೀನಾರ ಪಾರ್ಟಿಯನ್ನೇ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡದಂತೆ ಬ್ಯಾನ್ ಮಾಡಲಾಗಿತ್ತು. ಪ್ರಮುಖವಾಗಿ 2 ಪಾರ್ಟಿಗಳಿದ್ವು. ಒಂದು BNP ಖಾಲಿದಾ ಜಿಯಾರ ಪಾರ್ಟಿ. ಇದನ್ನು ನಡೆಸಿದ್ದವರು ಮಗ ತಾರಿಕ್ ರೆಹಮಾನ್. ಇದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ BNP. ಎರಡನೇದು ಶಫೀಕುಲ್ ರೆಹಮಾನ್ ನ ಜಮಾತಿ ಇಸ್ಲಾಂ ಬಾಂಗ್ಲಾದೇಶ್ ಪಾರ್ಟಿ. ಈ 2 ಪ್ರಮುಖ ಪಕ್ಷಗಳು ಕಂಟೆಸ್ಟ್ ಮಾಡಿದ ಎಲೆಕ್ಷನ್ ನ. ಒಂದು ಕಟ್ಟರ್ ಭಾರತ ವಿರೋಧಿ, ಹಿಂದೂ ವಿರೋಧಿ ಕಟ್ಟರ್ ಮುಸ್ಲಿಂ ಪಕ್ಷ. ಇನ್ನೊಂದು ಮಾಡರೇಟ್ ಆಗಿರ್ತಕ್ಕಂಥದ್ದು ಭಾರತದ ಪರ ನಿಲುವು ಹೊಂದಿರತಕ್ಕಂತ ಪಕ್ಷ BNP. ಆಶ್ಚರ್ಯ ಏನಪ್ಪಾ ಅಂದ್ರೆ ಭಾರತವನ್ನು ವಿರೋಧಿಸುವ ಜಮಾತಿ ಇಸ್ಲಾಂ ಪಕ್ಷಕ್ಕೆ ಹೀನಾಯವಾಗಿ ಸೋಲಾಗಿರೋದು. ಒಟ್ಟು 286 ಸೀಟ್ಗಳಿಗೆ ಎಲೆಕ್ಷನ್ ಆಗಿದ್ದು 212ರಲ್ಲಿ BNP ಗೆದ್ದಿದೆ. ಕೇವಲ 65 ಸೀಟ್ಗಳಲ್ಲಿ ಮಾತ್ರ ಭಾರತದ ವಿರೋಧಿ ಕಟ್ಟರ್ ಇಸ್ಲಾಮಿಕ್ ಪಕ್ಷ ಜಮಾತಿ ಇಸ್ಲಾಂ ಗೆದ್ದಿರೋದು. ಪಾಕಿಸ್ತಾನ ಜಮಾತಿ ಇಸ್ಲಾಂ ಗೆಲ್ಲಲಿ ಅಂತ ಓಪನ್ ಆಗಿ ಜಮಾತಿ ಇಸ್ಲಾಂಗೆ ಸಪೋರ್ಟ್ ಮಾಡ್ತಾ ಇತ್ತು. ಯಾಕಂದ್ರೆ ಅವರು ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಮ್ಮ ಆಟ ನಡೆಯೋದು ಅಂತ ಪಾಕಿಸ್ತಾನಕ್ಕೆ ಮನವರಿಕೆಯಾಗಿ ಹೋಗಿತ್ತು. BNP ವಿರುದ್ಧವಾಗಿ ಕೆಲಸ ಮಾಡಿತ್ತು ಪಾಕಿಸ್ತಾನ. ಯಾಕಂದ್ರೆ BNP ಗೆದ್ಬಿಟ್ರೆ ಭಾರತದ ಪರವಾಗಿರ್ತಕ್ಕಂಥ ಸರ್ಕಾರ ಬಂದ್ಬಿಡುತ್ತೆ. ಈಗ್ಲೂ ಪಾಕಿಸ್ತಾನ ಜಮಾತಿ ಇಸ್ಲಾಂ ಪಕ್ಷವನ್ನು ಯಾಕಪ್ಪ ಇಷ್ಟಪಡುತ್ತೆ ಅಂದ್ರೆ 1971ರಲ್ಲಿ ಬಾಂಗ್ಲಾದ ಸ್ವತಂತ್ರಕ್ಕಾಗಿ ಹೋರಾಟಗಳು ಶುರುವಾಯಿತು. ಎಲ್ರೂ ಒಂದಾಗಿ ಬಾಂಗ್ಲಾದ ಪರ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಈ ಕಡೆ ಜಮಾತಿ ಇಸ್ಲಾಂ ಸಂಘಟನೆ ಪಾಕಿಸ್ತಾನದ ಪರ ಹೋರಾಟ ಮಾಡ್ತಾ ಇತ್ತು. ಬಾಂಗ್ಲಾದೇಶದ ಖುದ್ದು ಬಾಂಗ್ಲಾ ಜನರ ವಿರುದ್ಧ ಹೋರಾಟ ಮಾಡ್ತಾ ಇತ್ತು. ಅಂತಹ ಜಮಾತಿಗಳಿಗೆ ಈಗ ಹೀನಾಯವಾಗಿ ಬಾಂಗ್ಲಾದೇಶದಲ್ಲೇ ಸೋಲಾಗಿರೋದು. 8ರಿಂದ 9% ಇರತಕ್ಕಂತಹ ಬಾಂಗ್ಲಾದೇಶದ ಹಿಂದೂಗಳು ವೋಟ್ ಹಾಕಿರುವ BNP ಪಕ್ಷ ಭರ್ಜರಿ ಜಯ ಸಾಧಿಸಿದೆ. ಹಿಂದೂಗಳು ಸಂಪೂರ್ಣವಾಗಿ ಜಮಾತಿ ಇಸ್ಲಾಂ ವಿರುದ್ಧ ವೋಟ್ ಮಾಡಿರೋದು. ಶೇಖ್ ಹಸೀನಾ ಇದ್ದಾಗ್ಲೂ ಸಹ ಒಬ್ಬ ಹಿಂದೂ ಸಂಸದನು ಆಯ್ಕೆಯಾಗಿರಲಿಲ್ಲ ಬಾಂಗ್ಲಾದೇಶದಲ್ಲಿ. ಆದ್ರೆ ಈಗ ಒಬ್ಬ ಹಿಂದೂ ಸಂಸದ ಗೆದ್ದಿರೋದು ಇದೇ BNP ಪಕ್ಷದಿಂದ. ಅದು ಎಲ್ಲಿ? ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಒಬ್ಬ ಹಿಂದೂಗೆ ಟಿಕೆಟ್ ಕೊಟ್ಟಿದ್ರು, ಭರ್ಜರಿ ವಿಜಯ ಸಾಧಿಸಿರೋದು. ಆ MP ಹೆಸರು ಈಶ್ವರ್ ಚಂದ್ರ ರಾಯ್. ಢಾಕಾದಲ್ಲಿ ಬರೀ ಮುಸ್ಲಿಮರೇ ಇರೋದು, 10% ಮಾತ್ರ ಹಿಂದೂಗಳಿರೋದು. ಯೋಚನೆ ಮಾಡಿ, 90% ಮುಸ್ಲಿಂ ಸೀಟಲ್ಲಿ ಒಬ್ಬ ಹಿಂದೂ ಗೆದ್ದಿರೋದು. ಈ ಈಶ್ವರ ಚಂದ್ರ ರಾಯ್ಗೆ ಬಿದ್ದಿರ್ತಕ್ಕಂತಹ ವೋಟ್ಗಳು 98,000. ಆಪೋಸಿಷನ್ ಪಕ್ಷದ ಜಮಾತಿ ಇಸ್ಲಾಂನ ತೈನೂರ್ ಇಸ್ಲಾಂಗೆ ಬಿದ್ದಿರ್ತಕ್ಕಂತ ವೋಟ್ಗಳು 82,000. ಅದಕ್ಕೆ ನಾನು ಹೇಳಿದ್ದು, ಸ್ವತಂತ್ರ ಬಾಂಗ್ಲಾದ ನಂತರ ಅಂದ್ರೆ 1975ರ ನಂತರ ಬಾಂಗ್ಲಾದೇಶದಲ್ಲಿ ಆಯ್ಕೆಯಾಗಿರ್ತಕ್ಕಂತ ಪ್ರಪ್ರಥಮ ಹಿಂದೂ ಸಂಸದ ಈಶ್ವರ್ ಚಂದ್ರ ರಾಯ್. ಹಾಗಾಗಿ ಹೇಳ್ತಾ ಇರೋದು, ಬಾಂಗ್ಲಾದೇಶದಲ್ಲಿ ಬದಲಾವಣೆಯ ಗಾಳಿ ಸ್ಪಷ್ಟವಾಗಿ ಬೀಸ್ತಾ ಇರೋದು ಗೋಚರ ಆಗ್ತಾ ಇದೆ. ಇದನ್ನೇ ಭಾರತದ ಕೈವಾಡ ಅಂದಿದ್ದು ಭಾರತದ ಸ್ಪಷ್ಟ ವಿದೇಶಾಂಗ ನೀತಿಗೆ ಸಿಕ್ಕ ಜಯ. ಈಗ ಪ್ರಧಾನಿಯಾಗಿ ಆಯ್ಕೆಯಾಗಲಿರೋರು ಯಾರು? ಖಾಲಿದಾ ಜಿಯಾ ಅವರ ಮಗ ತಾರಿಕ್ ರೆಹಮಾನ್. ಭಾರತದ ವಿದೇಶಾಂಗ ನೀತಿ ಹೇಗಿದೆ ನೋಡಿ. ಖಾಲಿದಾ ಜಿಯಾ ಮೊನ್ನೆ ತೀರ್ಕೊಂಡ್ರು. ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸೋದಿಕ್ಕೆ ಜೈಶಂಕರ್ ಹೋಗಿದ್ರು. ಇಲ್ಲೂ ಮಾಸ್ಟರ್ ಸ್ಟ್ರೋಕ್ ಇತ್ತು. ಹಿಂದೂ ವಿರೋಧಿ, ಭಾರತದ ವಿರೋಧಿ, ಚೈನಾ ಮತ್ತು ಪಾಕಿಸ್ತಾನದ ಸ್ನೇಹಿತ ಮೊಹಮ್ಮದ್ ಯೂನಿಸ್ ನ ಅಪ್ಪಿತಪ್ಪಿನೂ ಮೀಟ್ ಮಾಡ್ಲಿಲ್ಲ ಜೈಶಂಕರ್. ಅಂದ್ರೆ ಸಂಪೂರ್ಣ ಭಾರತದ ಬೆಂಬಲ ಇದ್ದಿದ್ದು ತಾರಿಕ್ ರೆಹಮಾನ್ ನ BNP ಪಕ್ಷಕ್ಕೆ. ಹಾಗಾದ್ರೆ ತಾರಿಕ್ ರೆಹಮಾನ್ ಏನ್ ಸಾಚಾನ? ಈತ ಸಹ ಭಾರತ ಔಟ್ ಅನ್ನುವ ಕ್ಯಾಂಪೇನ್ ಮಾಡಿದ್ದವ. ಮಾಲ್ಡೀವ್ಸ್ ನ ಮೊಹಮ್ಮದ್ ಮುಯಿಜು ದಾರಿನಲ್ಲಿ ಹೊರಟಿದ್ದ. ನಂತರದ ದಿನಗಳಲ್ಲಿ ಮೊಹಮ್ಮದ್ ಮುಯಿಜುಗೆ ಏನಾಯ್ತು ಕತೆ?
ಸಂಪೂರ್ಣ ಮಾಲ್ಡೀವ್ಸ್ ನ ಟೂರಿಸಂ ನೆಲ ಕಚ್ಚೋಯ್ತು, ಟಪ್ಪಾಯ್ತು. ಮಂಡಿಯೂರಿ ಭಾರತಕ್ಕೆ ಶರಣಾದ ಮುಯಿಜು. ಇದರಿಂದ ತಾರಿಕ್ ರೆಹಮಾನ್ ತಕ್ಷಣ ಪಾಠ ಕಲಿತ. ಮೂರು ಕಡೆಯಿಂದ ಭಾರತದಿಂದ ಸುತ್ತುವರೆದಿರೋದು, ಕೈಕಾಲಾಡಿಸಿದ್ರು ಭಾರತ ಒದ್ದು ಮಲಗಿಸಿ ಬಿಡುತ್ತೆ ಅನ್ನುವ ಸರಳ ಸತ್ಯ ಅರಿವಾಯ್ತು ತಾರಿಕ್ ರೆಹಮಾನ್ಗೆ. ಹಾಗಾಗಿ ಭಾರತದತ್ತ ಸ್ನೇಹಾಸ್ತ ಚಾಚೋದಕ್ಕೆ ಶುರು ಮಾಡಿದ ತಾರಿಕ್ ರೆಹಮಾನ್. ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅವರು ಬಿಡುಗಡೆ ಮಾಡಿದಂತಹ ಎಲೆಕ್ಷನ್ ಘೋಷಣಾ ಪತ್ರದಲ್ಲಿ ಭಾರತದ ವಿರುದ್ಧ ಒಂದೇ ಒಂದು ಶಬ್ದನೂ ಇರಲಿಲ್ಲ. ಇದರಿಂದ ಏನ್ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಬಾಂಗ್ಲಾದೇಶದ ಪ್ರಮುಖ ರಾಜಕೀಯ ಪಕ್ಷಕ್ಕೆ ಅರ್ಥ ಆಗೋಗಿತ್ತು, ಫುಲ್ಲಿ ಕಾಂಪ್ರಮೈಸ್ ಆಗಿದ್ದ ಈತ ಭಾರತದೊಂದಿಗೆ. ಬಾಂಗ್ಲಾದೇಶದ ನೆಲವನ್ನ ಭಯೋತ್ಪಾದನಾ ಸಂಘಟನೆಗೆ ಬಳಸೋದಿಕ್ಕೆ ಬಿಡೋದಿಲ್ಲ ಅಂತ ನೇರವಾಗಿ ಘೋಷಣೆ ಮಾಡಿದ್ದ ಈತ. ಇನ್ನೊಂದ್ ಕಡೆ ಮೊಹಮ್ಮದ್ ಯೂನಿಸ್ ಮತ್ತು ಜಮಾತಿಗಳು ಏನಂತ ಧಮಕಿ ಆಗ್ತಾ ಇದ್ರು ಭಾರತಕ್ಕೆ, ಭಾರತದ ಚಿಕನ್ ನೆಕ್ ನ ಕಟ್ ಮಾಡಿ ಬಿಡ್ತೇವೆ, ನಾರ್ತ್ ಈಸ್ಟ್ 7 ಸಿಸ್ಟರ್ ರಾಜ್ಯಗಳಿಂದ ಭಾರತದ ಮೈನ್ ಲ್ಯಾಂಡ್ ನ ಬೇರ್ಪಡಿಸಿ ಬಿಡ್ತೇವೆ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ಬರೀ ಧಮಕಿ. ಈ ರೀತಿ ಮಾತುಗಳನ್ನಾಡಿದ್ರೆ ಬಾಂಗ್ಲಾಕ್ಕೆ ಲಾಸು, ನಮ್ಮ ಪಕ್ಷ ಗೆಲ್ಲೋದಿಲ್ಲ ಅನ್ನೋ ಸತ್ಯ ತಾರಿಕ್ ರೆಹಮಾನ್ಗೆ ಅರಿವಾಗೋಗಿತ್ತು. ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಮೋದಿ ಟ್ವೀಟ್ ಮಾಡ್ತಾರೆ, ಕಂಗ್ರಾಚುಲೇಷನ್ ಹೇಳಿ ತಾರಿಕ್ ರೆಹಮಾನ್ಗೆ. ನೆನ್ಪಿಟ್ಕೊಳ್ಳಿ, ಭಾರತ ಪ್ರಪಂಚದ ಅತಿ ದೊಡ್ಡ ಡೆಮಾಕ್ರಸಿ ಇರತಕ್ಕಂತಹ ದೇಶ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಚುನಾವಣೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಭಾರತದ ಪ್ರಧಾನಿಗಳು ಕಂಗ್ರಾಚುಲೇಷನ್ ಅಂತ ಟ್ವೀಟ್ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ದೊಡ್ಡ ಅರ್ಥ ಇದೆ. ಆ ಚುನಾವಣೆಗೆ ನಾವು ಗೌರವ ಕೊಟ್ಟಿದ್ದೇವೆ, ನಿಮ್ಮ ಪ್ರಜಾಪ್ರಭುತ್ವಕ್ಕೆ ನಮ್ಮದೊಂದು ಸಲಾಂ ಅಂತ ಗೌರವ ಸೂಚಿಸಿದಂತೆ, ಚುನಾವಣೆಗೆ ನಮ್ಮ ಅಕ್ನಾಲೆಡ್ಜ್ಮೆಂಟ್ ಇದೆ ಅಂತ ಗೌರವ ಸೂಚಕವಾಗಿ ಪ್ರಪಂಚದ ಅತಿ ದೊಡ್ಡ ದೇಶ ಭಾರತ ಒಪ್ಪಿಕೊಂಡಂತೆ. ದೊಡ್ಡ ದೇಶ ಭಾರತದ ಪ್ರಧಾನಿ ಟ್ವೀಟ್ ಮಾಡೋದು ಸಣ್ಣ ಪುಟ್ಟ ಕಾಂಜಿ ಪಿಂಜಿ ಬಾಂಗ್ಲಾದೇಶದಂತಹ ದೇಶಗಳಿಗೆ ದೊಡ್ಡ ಗೌರವದ ವಿಷಯ. ಅದು ತಾರಿಕ್ ರೆಹಮಾನ್ ಪ್ರಧಾನಿ ಆಗೋದು ಪಕ್ಕಾ, ನಿಮ್ಮ ಜೊತೆಗೆ ಕೆಲಸ ಮಾಡೋದಕ್ಕೆ ಭಾರತ ಉತ್ಸುಕವಾಗಿದೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಭಾರತ. ಇದು ಭಾರತಕ್ಕೂ ಮತ್ತು ಬಾಂಗ್ಲಾದೇಶಕ್ಕೂ ವಿನ್ ವಿನ್ ಸಿಚುವೇಶನ್. ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದ ನಂತರ ಈ ತಾರಿಕ್ ರೆಹಮಾನ್ ನನ್ನ ಲಂಡನ್ಗೆ ಓಡಿಸಿದ್ರು. ಲಂಡನ್ ನಲ್ಲಿ ಇರ್ತಾ ಇದ್ದ ಈತ ಖಾಲಿದಾ ಜಿಯಾ ಮರಣದ ನಂತರ ಪಕ್ಷದ ನೇತೃತ್ವ ವಹಿಸಿಕೊಂಡು ಬಾಂಗ್ಲಾದೇಶಕ್ಕೆ ಬಂದ. ಈತ ಢಾಕಾಕ್ಕೆ ಬಂದಿಳಿದ ನಂತರ ಕೊಟ್ಟ ಮೊದಲ ಸ್ಟೇಟ್ಮೆಂಟೇ, ನನಗೆ ಎಲ್ಲ ಧರ್ಮದ ಓಟುಗಳು ಬೇಕು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮದವರ ಏಳಿಗೆಗಾಗಿ ನಮ್ಮ ಪಕ್ಷ ಶ್ರಮಿಸುತ್ತೆ. ಆದ್ರೆ ಇನ್ನೊಂದ್ ಕಡೆ ಜಮಾತಿಗಳು ಮುಲ್ಲಾ ಮೊಹಮ್ಮದ್ ಯೂನಿಸ್ ಹೇಳ್ತಾ ಇದ್ದಿದ್ದೇನು, ಭಾರತದ ಚಿಕನ್ ನೆಕ್ ನ ಕಟ್ ಮಾಡಿ ಬಿಡ್ತೇವೆ, ಹಿಂದೂಗಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳಾದ್ರೂ ಆಕ್ಷನ್ ಮಾಡ್ತಾ ಇರ್ಲಿಲ್ಲ. ಈಗ ಗೊತ್ತಾಯ್ತಾ ನಿಮಗೆ ತಾರಿಕ್ ರೆಹಮಾನ್ ಮತ್ತು BNP ಯ ಗೆಲುವು ಭಾರತಕ್ಕೆ ಎಷ್ಟು ಮುಖ್ಯ ಆಗಿತ್ತು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಧಿಕಾರ ಕಳೆದುಕೊಂಡ ನಂತರ ಅಫ್ಘಾನಿಸ್ತಾನದಂತಹ ಪರಿಸ್ಥಿತಿಯಾಗಿತ್ತು. ಬಾಂಗ್ಲಾದೇಶದಲ್ಲಿ ಮತ್ತೊಂದು ಮಗ್ಗುನು ಮುಳ್ಳಾಗಿತ್ತು ಬಾಂಗ್ಲಾ. ಅಫ್ಘಾನಿಸ್ತಾನದಲ್ಲಿ ಏನಾಯ್ತು, ಅಮೆರಿಕ ಅಫ್ಘಾನಿಸ್ತಾನ ಬಿಟ್ಟು ಹೋಗ್ತಾ ಇದ್ದಂತೆ ತಾಲಿಬಾನಿಗಳು ಕಬ್ಜಾ ಮಾಡಿಕೊಂಡು ಕೂತ್ರಲ್ಲ, ಆ ರೀತಿ ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರ್ತಾ ಇದ್ದಂತೆ ಜಮಾತಿಗಳು ಮತ್ತು ಯೂನಿಸ್ ಖಾನ್ ಕಬ್ಜಾ ಮಾಡಿಕೊಂಡು ಕೂತ್ರು ಬಾಂಗ್ಲಾನ. ಅಮೆರಿಕ, ಪಾಕಿಸ್ತಾನ ಮತ್ತು ಚೀನಾದ ಕುತಂತ್ರಿ ನರಿಬುದ್ಧಿಯಿಂದ ಶೇಖ್ ಹಸೀನಾ ಅಧಿಕಾರ ಕಳ್ಕೊಂಡಿದ್ರು. ಹಿಂದೂ ವಿರೋಧಿ ಭಾರತ ವಿರೋಧಿ ಸರ್ಕಾರ ಅಲ್ಲಿ ಆಡಳಿತ ಮಾಡ್ತಾ ಇತ್ತು. ಪದೇ ಪದೇ ಚೀನಾಕ್ಕೆ ಭೇಟಿ ನೀಡುವ ಮೂಲಕ ಭಾರತದ ಬೆನ್ನಿಗೆ ಚೂರಿ ಆಗ್ತಾ ಇದ್ದ ಮೊಹಮ್ಮದ್ ಯೂನಿಸ್ ಈಗ ಬಾಂಗ್ಲಾದಲ್ಲಿ ತಾರಿಕ್ ರೆಹಮಾನ್ ಪಕ್ಷ ಗೆದ್ದಿರೋದನ್ನ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಚೀನಾ, ಪಾಕಿಸ್ತಾನ ಮತ್ತು ಅಮೆರಿಕಕ್ಕೆ. ಈಗ ಗೆದ್ದಿರ್ತಕ್ಕಂತ ತಾರಿಕ್ ರೆಹಮಾನ್ ಡೆಲಿವರಿ ಮಾಡಿ ತೋರಿಸ್ಬೇಕಾಗತ್ತೆ, ಜನರಿಗೆ ಕೊಟ್ಟಿರ್ತಕ್ಕಂತಹ ಭರವಸೆಗಳನ್ನ ಈಡೇರಿಸಬೇಕಾಗತ್ತೆ, ಅಭಿವೃದ್ಧಿ ಮಾಡಿ ತೋರಿಸ್ಬೇಕಾಗತ್ತೆ. ಅದನ್ನ ಮಾಡ್ಬೇಕು ಅಂದ್ರೆ ಭಾರತದ ಸ್ನೇಹಾಸ್ತ ಬೇಕೇ ಬೇಕು. ಅವರು 90% ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರೋದು. ಆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾದ ರಾ ಮಟೀರಿಯಲ್ಸ್ ಕೊಡುವ ದೇಶ ಭಾರತ. ತಾರಿಕ್ ರೆಹಮಾನ್ ಕೆಮ್ಮಿದ್ರು ಒಮ್ಮಿ ಬಿಡುತ್ತೆ ಭಾರತ. ದಾರಿಗೆ ಬರ್ಲೇಬೇಕಾಗತ್ತೆ, ಭಾರತದ ಪರ ನಿಲುವುಗಳನ್ನ ತಾಳಲೇಬೇಕಾಗತ್ತೆ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.